ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಕೋಲಾರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ರೆಬಲ್ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರು ವಾರ್ನನ್ನ ಮಾಡಿದ್ದಾರೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಇನ್ನೂ ಘೋಷಣೆಯಾಗಿಲ್ಲ, ಯಾಕೆ ಈ ದುಡುಕಿನ ನಿರ್ಧಾರ? ಪಕ್ಷದಲ್ಲಿ ಯಾರೂ ಕೂಡ ಶಿಸ್ತನ್ನ ಮುರಿಯಬಾರದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೇ ಸಮಸ್ಯೆ ಇದ್ರೂ ನಾನು ಸಿಎಂ ಬಗೆಹರಿಸ್ತೇವೆ. ಕುಮಟಾದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೋಲಾರದ ಟಿಕೆಟ್ ಕೋಲಾಹಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು ಹೀಗೆ. ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆನೂ ಇನ್ನೂ ತೀರ್ಮಾನ ಆಗಿಲ್ಲ. ಯಾವ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಪಡಬೇಕಾದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಯಾರು ಲಕ್ಷ್ಮಣ ರೇಖಾಗಲಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ರೆ ನಾವೆಲ್ಲ, ಪಕ್ಷ ಇಲ್ಲ ಅಂದ್ರೆ ನಾವು ಯಾರು ಅಲ್ಲ. ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೇನೆ, ನಾನು ಮುಖ್ಯಮಂತ್ರಿ ಇಬ್ರು. ಅವ್ರು ಮೈಸೂರು ಹೋಗಿ ಬೆಂಗಳೂರು ಹೋಗ್ತೀವಿ. ಕೂತಿ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ. ಆದರೆ ನಾವು ರಾಜ್ಯದ ಹಿತನ ನಾವು ನೋಡಬೇಕಾಗ್ತದೆ, ಪಕ್ಷದ ಹಿತನ ನಾವು ನೋಡಬೇಕಾಗ್ತದೆ. ಆದ್ದರಿಂದ ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡೋದು, ಅವ್ರ ಬೇಡಿಕೆ ಇಡೋದು ಅವೆಲ್ಲ ಪಕ್ಷಕ್ಕೆ ಆತಂಕ ಬರುವಂಥದ್ದು ಯಾವುದು ಮಾಡಬಾರ್ದು ಅನ್ನೋದು ಕೂಡ ನನ್ನ ಮನವಿ ಇದೆ. ಎಲ್ ಹನುಮಂತಯ್ಯ ಮತ್ತು ಚಿಕ್ಕಪೆದ್ದಣ್ಣ ನಡುವೆ ಕೋಲಾರ ಟಿಕೆಟ್ಗೆ ದೊಡ್ಡ ಮಟ್ಟದ ಪೈಪೋಟಿ ಇದೆ. ಒಂದು ವೇಳೆ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ನಾವೆಲ್ಲರೂ ಕೂಡ ರೆಬಲ್ ಆಗ್ತೇವೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಒಂದಿಷ್ಟು ಶಾಸಕರುಗಳು ಮತ್ತು ಸಚಿವರುಗಳು ರವಾನೆ ಮಾಡಿದ್ದಾರೆ.